ಬಹುಭಾಷಾ ನಟ ಪ್ರಕಾಶ್ ರೈ ವೋಟ್ ಡಿಲೀಟ್ ಆಗಿದೆ. ಎಸ್ಐಆರ್ ಪ್ರಕ್ರಿಯೆ ನಟ ಪ್ರಕಾಶ್ ರೈ ವೋಟ್ಗೆ ಕತ್ತರಿಯನ್ನ ಕೂಡ ಹಾಕಲಾಗಿರುವಂತದ್ದು. ಮತದಾರರ ಲಿಸ್ಟ್ ನಿಂದ ಪ್ರಕಾಶ್ ರೈ ಹೆಸರು ಡಿಲೀಟ್ ಆಗಿದೆ. ಕಾರಣ ಕೂಡ ಇದೆ ಯಾಕೆ ಡಿಲೀಟ್ ಆಗಿದೆ ಅನ್ನುವಂಥದ್ದು. ಬಹುಭಾಷಾ ನಟ ಪ್ರಕಾಶ್ ರೈ ವೋಟ್ ಡಿಲೀಟ್ ಆಗಿರುವಂತದ್ದು. ಎಸ್ಐಆರ್ ಪ್ರಕ್ರಿಯೆ ಮುಗಿದಿದೆ. ನಟ ಪ್ರಕಾಶ್ ರೈ ಅವರ ವೋಟ್ಗೆ ಕತ್ತರಿಯನ್ನ ಕೂಡ ಹಾಕಲಾಗಿದೆ. ಮತದಾರರ ಲಿಸ್ಟ್ ನಿಂದ ಪ್ರಕಾಶ್ ರೈ ಹೆಸರು ಡಿಲೀಟ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ಪ್ರಕಾಶ್ ರೈ ಮತದಾನ ಡಿಲೀಟ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ಮತ ಹಾಕೋ ಹಾಗಿಲ್ಲ ಇನ್ನು ಮುಂದೆ. ವಿಡಿಯೋ ಮಾಡಿ ಜಾಲತಾಣದಲ್ಲಿ ನಟನ ಹೈಡ್ರಾಮಾ. ಈಗ ವೋಟ್ ಕಳೆದುಕೊಂಡ ಮತದಾರರಲ್ಲಿ ನಾನೂ ಒಬ್ಬ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಶಾಂತಿನಗರದಲ್ಲಿ ಮತದಾನದ ಹಕ್ಕು ಹೊಂದಿದ್ದೆ. ಹುಟ್ಟಿ ಬೆಳೆದ ಕ್ಷೇತ್ರದಿಂದಲೇ ನನ್ನ ಮತ ಡಿಲೀಟ್ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿಂದಲೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ದೆ ಅಂತ ಪ್ರಕಾಶ್ ರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೂ ಕೂಡ ನನ್ನ ವೋಟ್ ಅನ್ನ ಡಿಲೀಟ್ ಮಾಡಲಾಗಿದೆ. ವೋಟ್ ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಮತ ಕಳೆದುಕೊಂಡು ಈಗ ನಟ ಪ್ರಕಾಶ್ ರೈ ಗೋಳಾಟವನ್ನ ನಡೆಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಯಾಕಾಗಿ ನನ್ನ ಮತದಾನದ ಹಕ್ಕು ಕಿತ್ಕೊಂಡ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಸೂಕ್ತ ಕಾರಣ ಹೇಳಬೇಕು ಅಂತ ಪ್ರಕಾಶ್ ರೈ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಕಾಶ್ ರೈ ಪ್ರಶ್ನೆಗಳಿಗೆ ಕೊನೆಗೂ ನೋಡಿ ಉತ್ತರ ಕೊಟ್ಟಿರುವಂತದ್ದು. ಬಹುಭಾಷಾ ನಟ ಪ್ರಕಾಶ್ ರೈ ಅವರ ವೋಟ್ ಡಿಲೀಟ್ ಆಗಿದೆ. ಎಸ್ಐಆರ್ ಪ್ರಕ್ರಿಯೆ ಆಗಿರುವಂತದ್ದು. ನಟ ಈ ವೇಳೆ ಪ್ರಕಾಶ್ ರೈ ಅವರ ವೋಟ್ಗೆ ಕತ್ತರಿಯನ್ನ ಕೂಡ ಹಾಕಲಾಗಿದೆ. ಮತದಾರರ ಲಿಸ್ಟ್ ನಿಂದ ಪ್ರಕಾಶ್ ರಾಜ್ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಡಿಲೀಟ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಕರ್ನಾಟಕದಲ್ಲಿ ಪ್ರಕಾಶ್ ರೈ ಅವರ ಮತದಾನ ಈಗ ಡಿಲೀಟ್ ಆಗಿದೆ. ಕಾರಣ ಇದೆ. ಏನು ಕಾರಣ ಅನ್ನುವಂಥದ್ದು ಕೂಡ ಈ ಕುರಿತಾಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಾಶ್ ರಾಜ್ ಅವರು ದೊಡ್ಡ ಹೈಡ್ರಾಮವನ್ನ ಮಾಡ್ತಿದ್ದಾರೆ. One of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. ಪ್ರಕಾಶ್ ರೈ ವೋಟ್ ಡಿಲೀಟ್ಗೆ ಸಿಕ್ತು. ಕೊನೆಗೂ ಕೂಡ ಸ್ಪಷ್ಟನೆಯನ್ನ ನೀಡಲಾಗಿದೆ. ಯಾಕೆ ಡಿಲೀಟ್ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಕಾಶ್ ರೈ ವಿಳಾಸ ಬದಲಾವಣೆಯನ್ನ ಮಾಡಿದ್ದಾರೆ. ಪ್ರಕಾಶ್ ರೈ ಹಿಂದೆ ಇದ್ದ ಫ್ಲಾಟ್ನಲ್ಲಿ ಈಗ ಇಲ್ಲ. ಸ್ಥಳಾಂತರಗೊಂಡು 4 ವರ್ಷಗಳು ಕಳೆದಿದೆ. ಈ ಕಾರಣಕ್ಕೆ ಈಗ ಡಿಲೀಟ್ ಆಗಿರುವಂತದ್ದು. ಬಿಎಲ್ಒಗಳು 2 ಬಾರಿ ಮನೆಗೆ ಹೋಗಿ ಭೇಟಿಯನ್ನ ಕೂಡ ನೀಡಿದ್ದಾರೆ ಬಿಎಲ್ಒ ಅಧಿಕಾರಿಗಳು. ಆದ್ರೂ ಕೂಡ ಯಾವುದೇ ಅಗತ್ಯ ಮಾಹಿತಿ ಸಿಕ್ಕಿಲ್ಲ ಅಧಿಕಾರಿಗಳಿಗೆ. ಹೀಗಾಗಿ ಮತ ಕೈ ಬಿಟ್ಟವರ ಪಟ್ಟಿಗೆ ಈ ಒಂದು ಹೆಸರನ್ನ ಕೂಡ ಸೇರಿಸಲಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಸ್ಥಳಾಂತರ ಅಂತ ಪಟ್ಟಿಯಲ್ಲಿ ನಮೂದು ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಅವರು ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ನೋಡಿ, ಪ್ರಕಾಶ್ ರೈ ಅವರ ವೋಟ್ ಡಿಲೀಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಸ್ಪಷ್ಟನೆಯನ್ನ ನೀಡಿದ್ದಾರೆ. 3 ವೋಟರ್ನ ವೀರ ಪ್ರಕಾಶ್ ರೈ ಅವರು ಪಡೆದುಕೊಂಡಿದ್ರು. ಎಲ್ಲೆಲ್ಲಿ ಪ್ರಕಾಶ್ ರೈ ವೋಟು? ಒಂದು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರ. ಇಲ್ಲೂ ಕೂಡ ಅವರ ವೋಟರ್ ಲಿಸ್ಟ್ ಇತ್ತು, ವೋಟರ್ ID ಇತ್ತು, ಅಂದ್ರೆ ಹೆಸರು ಇತ್ತು. ಇನ್ನ ಪ್ರಕಾಶ್ ರೈ ವೋಟ್ 2 ಚೆನ್ನೈನ
ವಲಚೇರಿ ಎಂಬ ಕ್ಷೇತ್ರದಲ್ಲೂ ಕೂಡ ಅವರ ವೋಟ್ ಇದ್ದಿದ್ದಂಥದ್ದು. ಜೊತೆಗೆ ಪ್ರಕಾಶ್ ರೈ ಅವರ ವೋಟ್ 3 ತೆಲಂಗಾಣದ ಸಿರಿಲಿಂಗಪಲ್ಲಿ ಎಂಬ ಕ್ಷೇತ್ರದಲ್ಲೂ ಕೂಡ ಮತದಾನದ ಹಕ್ಕನ್ನ ಹೊಂದಿದ್ರು. ಸಿರಿಲಿಂಗಪಲ್ಲಿ ಎಂಬ ಕ್ಷೇತ್ರದಲ್ಲೂ ಕೂಡ ಪ್ರಕಾಶ್ ರೈ ಅವರು ಈ ಒಂದು ಮತದಾನದ ಹಕ್ಕನ್ನ ಹೊಂದಿದ್ರು. ಒಂದಲ್ಲ ಎರಡಲ್ಲ 3 ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನ ಹೊಂದಿದ್ರು. ಅದರಲ್ಲೂ ಕೂಡ ಬೆಂಗಳೂರಿನ ಶಾಂತಿನಗರದಲ್ಲಿ ಈಗ SIR ಪ್ರಕ್ರಿಯೆ ಕೂಡ ಆಗಿದೆ. ಅಧಿಕಾರಿಗಳು BLOಗಳು ಕೂಡ ಹೋಗಿದ್ದಾರೆ. ಯಾವುದೇ ರೀತಿಯಾಗಿ ಅವರಿಗೆ ಉತ್ತರ ಸಿಕ್ಕಿಲ್ಲ. ಅವರು ಇಲ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ, ಅಂದ್ರೆ ಕುಡಿ ಹೋಗಿ ಬರ್ತಾ ಇದ್ದಾರೆ ಅಥವಾ ಇಲ್ಲೇ ಇರ್ತಾರೆ ಅಂತಂದ್ರೆ ಹೌದು ಇಟ್ಕೊಳ್ತಾರೆ, ಹೆಸರನ್ನ ಡಿಲೀಟ್ ಮಾಡಲ್ಲ. ಆದ್ರೆ ಇವರು ಕಳೆದ 4 ವರ್ಷದಿಂದ ಇಲ್ಲವೇ ಇಲ್ಲ, ಫ್ಲಾಟ್ನಲ್ಲೂ ಕೂಡ ಇಲ್ಲ, ರಾಜ್ಯದಲ್ಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಡಿಲೀಟ್ ಮಾಡಿದ್ದಾರೆ. ಅವರು ಏನು ಅಂದ್ರೆ ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂತಹ ಒಂದು ಲಿಸ್ಟ್ ನಲ್ಲಿ ಸೇರಿಸಿರುವಂತದ್ದು ಪ್ರಕಾಶ್ ರೈ ಅವರ ಹೆಸರನ್ನ.